ಇವರು ಕಾಡು ಕೃಷಿನೂ ಮಾಡವ್ರೆ, ಏನೋ ಡಾಕ್ಯುಮೆಂಟ್ರಿನೂ ಮಾಡ್ತಾವ್ರೆ. ಆಮೇಲೆ ಇವರು ಪಕ್ಷಿ ಪ್ರಿಯರು ಕೂಡ. ಓ, ರಾಗಿನೂ ಬೆಳೆದಾರ ಇದ್ರ ಜೊತೆಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಕಾರ ಅಂತ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಅರಸೀಕೆರೆ ತಾಲೂಕು ಹುಣಸೆಕಟ್ಟೆ ಗ್ರಾಮದಲ್ಲಿದ್ದೀವಿ. ಇಷ್ಟೆಲ್ಲ ತೋರಿಸಿ ಯಾರು ಅಂತ ಹೇಳ್ದಲೆಯ ಇದು ಯಾವುದೋ ರಾಗಿ ಹೊಲಕ್ಕೆ ಬಂದು ನಿಂತ್ಕೊಂಡೆ ಅಂತ ಅಂದ್ಕೊಂಡ್ರಾ? ಮುಂದೆ ನೀವೇ ನೋಡಿ. ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಉದ್ದೇಶ ಏನು ಅಂದರೆ, ನಮ್ಮ ಸ್ನೇಹಿತರಾದ ತ್ರಿಮೂರ್ತಿ ಹುಣಸೆಕಟ್ಟೆರವರು ಜಮೀನಲ್ಲಿದ್ದೀವಿ. ಏನು ಅಂದರೆ ಅವ್ರದ್ದು ರಾಗಿ ಹುಲ್ ತಗೊಂಡಿದ್ದೀವಿ. ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ ಹುಲ್ ತಗೊಳಕ್ಕೆ ಅಂದರೆ, ಇವರು ಸಾವಯವಾಗಿ ಬೆಳೆದಿರೋದ್ರಿಂದ ಇದು ಹಸುಗಳಿಗೂ ಅನುಕೂಲ ಆಗುತ್ತೆ ಅಂತ ನಾವು ಅಲ್ಲಿಂದ ಇಲ್ಲಿಗೆ ಹುಲ್ ತಗೊಳಕ್ಕೆ ಬಂದಿದ್ದೀವಿ. ಬನ್ನಿ, ಅವ್ರು ಪರಿಚಯ ಮಾಡಿಕೊಡ್ತೀನಿ. ನಮಸ್ತೆ ಅಣ್ಣ. ಇಲ್ಲಿ ನೋಡಿದ್ರೆ ಅಕ್ಕಪಕ್ಕ ಎಲ್ಲ ತೋಟ ಮಾಡಿದ್ದಾರೆ. ನೀವು ನೋಡ್ರೆ ಇಲ್ಲಿ ಮಧ್ಯದಲ್ಲಿ ಖಾಲಿ ಜಮೀನಲ್ಲಿ ರಾಗಿ ಬೆಳೀತಾ ಇದ್ದೀರಾ. ನಿಮಗೆ ಅನಿಸಿಲ್ವ ಅಣ್ಣ ನಾನು ಆ ಥರ ತೋಟ ಮಾಡಬೇಕು ಅಂತ? ಅಲ್ಲ, ಅದು ಬೇರೆ ಬೇರೆ ಕೆಲಸಗಳಿದ್ವು. ಅಂದರೆ ಅನ್ನೋದನ್ನು ಇವಾಗಿನಿಂದ ಶುರು ಮಾಡಿರೋದಲ್ಲ. ಇದಕ್ಕಿಂತ ಮುಂಚೆ ಫೋಟೋಗ್ರಫಿ, ಫಿಲ್ಮ್ ಮೇಕಿಂಗು ಈ ಥರ ಹೋಗ್ತಾ ಇದ್ದೆ. ಬೇಸಾಯ ಶುರು ಮಾಡಿದ್ದು ಇದು ಮೊದಲನೇ ಸರಿ. ಹಾಗಾಗಿ ಬೇರೆಯವ್ರಿಗೆ ಕೊಟ್ಟಿದ್ದೆ ಮೊದಲು. ಆ ಥರ ಏನಿಲ್ಲ. ಹಾಗೇನಾದರೂ ಮನಸ್ಸಾಯ್ತಂತ ಹೇಳಿದ್ರೆ ಮುಂದೆ ತೋಟ ಮಾಡಿದ್ರು ಮಾಡ್ಬೋದು. ಬೇರೆ ಬೇರೆ ಇದನ್ನು ಮಾಡಿಕೊಂಡು ಸದ್ಯಕ್ಕೆ ಉಳುಮೆ ಮಾಡ್ತಾಯಿದ್ದೀನಿ. ಅಣ್ಣ, ನಿಮ್ಮದು ಒಟ್ಟು ಎಷ್ಟು ಎಕರೆ ಇದೆ ಅಣ್ಣ? ಜಮೀನು ನನಗೆ 2 ಎಕರೆ ಇದೆ. ಈಗ ಅಣ್ಣ ರಾಗಿ ಮಾಡ್ತಾ ಇದ್ದೀರಲ್ವಾ, ಏನೆಲ್ಲ ತೊಂದರೆಗಳು ಬಂದು ಅಣ್ಣ? ನನಗೇನು ತೊಂದರೆಗಳೇನು ಬರಲೇ ಇಲ್ಲ ರಾಗಿ ಮಾಡುವಾಗ. ಅಂದರೆ ಬೇರೆಯವ್ರ ಥರ ಕಷ್ಟಪಟ್ಟು ಜಾಸ್ತಿ ಹಣ ವೆಚ್ಚ ಮಾಡಿ ಕೃಷಿ ಮಾಡಲಿಲ್ವಲ್ಲ. ಒಂದು ಸರಿ ರೋಟೋವೇಟರ್ ಹೊಡಿಸಿದ್ದೆ. ಆಮೇಲೆ ಉಳುಮೆ ಇದು ಬೇಸಾಯ ಮಾಡಿಸಿದ್ದು ಟ್ರ್ಯಾಕ್ಟ್ರಲ್ಲಿ. ಅದಾದಮೇಲೆ ರಾಗಿ ಚೆಲ್ಲಿದೆ ಅಷ್ಟೇ. ರಾಗಿ ಮತ್ತು ನವಣೆ ಇವೆರಡನ್ನೂ ಹಾಕಿದ್ದೆ. ನವಣೆ ನಮ್ಮ ಕಡೆ ಸ್ವಲ್ಪ ಕಡಿಮೆ, ಹಾಗಾಗಿ ಅದು ಹೆಂಗೆ ಬರುತ್ತೆ ಅಂತ ನೋಡೋಕ್ಕೆ ಪ್ರಾಯೋಗಿಕವಾಗಿ ಹಾಕಿದ್ದು. ಇವೆರಡನ್ನೂ ಹಾಕಿದ್ದೆ. ಈಗ ರಾಗಿ ಬೆಳೆದಿದ್ದೀರಲ್ವ ಅಣ್ಣ, ಏನೆಲ್ಲ ತೊಂದರೆ ಬಂತು ಅಣ್ಣ? ನೈಸರ್ಗಿಕ ಕೃಷಿ ಅಲ್ಲ, ಅದಕ್ಕೆ ನಾನೇನು ರಾಗಿ ಹಾಕಿದ್ದು ಕಳೆಗಳಿತ್ತು, ಕಳೆಗಳ ಪಾಡಿಗೆ. ನಾನೇನು ಆ ಥರ ಕಳೆ ಕೀಳಕ್ಕೆ ಹೋಗಲಿಲ್ಲ, ಹಾಗೆ ಬಿಟ್ಟಿದ್ದೆ ಅಷ್ಟೇ. ವರ್ಷದಿಂದ ರಾಗಿ ಬೆಳೀತಾ ಇದ್ದೀರಾ? ಬೆಳೆಯೋಕ್ಕೆ ಶುರು ಮಾಡಿದ್ದು ಈ ವರ್ಷದಿಂದ. ಅಂದರೆ ನೈಸರ್ಗಿಕವಾಗಿ ಬೆಳೆದಿದ್ದು, ಯಾವುದೇ ಗೊಬ್ಬರ ಹಾಕ್ದಲೆ. ನಾನು ಮೊದಲು ಇದನ್ನು ಇವರಿಗೆ ಗುತ್ತಿಗೆ ಕೊಟ್ಟಿದ್ವಿ. ಅವ್ರು ಹಾಕ್ತಿದ್ರು ಎಲ್ಲ. ಒಂದು ವರ್ಷದಿಂದ ಏನೋ ಉಳುಮೆ ಮಾಡಿಸ್ತಿರ್ಲಿಲ್ಲ, ಸ್ವಲ್ಪ ಇದಾಗಲಿ ಅಂತ ಹೇಳಿ. ಅಣ್ಣ, ಈಗ ನಿಮಗೆ ಇಷ್ಟು ವರ್ಷದಿಂದ ನಿಮಗೆ ಜಮೀನಿದ್ರು ಯಾಕೆ ಕೃಷಿ ಮಾಡಬೇಕು ಅಂತ ಅನಿಸಿರ್ಲಿಲ್ಲ? ನಂದು ಹವ್ಯಾಸಗಳು ಬೇರೆ ಬೇರೆ ಇದ್ವಲ್ಲ, ಹಾಗಾಗಿ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ಇತ್ತು, ಅದೆಲ್ಲ ಮಾಡ್ತಿದ್ನಲ್ಲ. ಆಮೇಲೆ ತೋಟ ಇತ್ತು, ತೋಟ ಇದೆ ನಮ್ಮದು ಸ್ವಲ್ಪ. ತೋಟದಲ್ಲಿ ಅಲ್ಲಿ ಕೂಡ ನೈಸರ್ಗಿಕವಾಗಿ ಏನು ಉಳುಮೆ ಮಾಡಿಸ್ತಲೇ ಕೃಷಿ ಅಲ್ಲಿ ಪ್ರಾರಂಭ ಮಾಡಿದ್ನಲ್ಲ, ಹಾಗಾಗಿ ಅಲ್ಲಿ ಆದ್ಯತೆ ಕೊಟ್ಟಿದ್ದೆ. ಇದಕ್ಕೆ ಕೊಟ್ಟಿರಲಿಲ್ಲ ಆದ್ಯತೆ, ಹಾಗಾಗಿ ಈಗ ಕೊಟ್ಟಿದ್ದೀನಿ, ಶುರು ಮಾಡಬೇಕು. ಈಗ ಇಷ್ಟು ವರ್ಷದಿಂದ ಗುತ್ತಿಗೆ ಕೊಡ್ತಾ ಇದ್ದೀರ ಅಂತ ಹೇಳಿದ್ರಿ. ಈ ವರ್ಷ ಅವ್ರೇನಾರ ಮಾಡಲ್ಲ ಅಂದಕ್ಕೆ ನೀವು ಮಾಡಿದ್ರಾ? ಇಲ್ಲ, ಆ ಥರ ಏನಿಲ್ಲ. ಅವರು ರಸಗೊಬ್ಬರ ಹಾಕ್ತಿದ್ರಲ್ಲ, ರಸಗೊಬ್ಬರ, ಕಳೆನಾಶಕ ಹಾಗೆಲ್ಲ ಹಾಕ್ತಿದ್ರು. ಅವರು ಅದು ಹಾಕೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಬಿಡಿಸ್ಕೊಂಡಿದ್ದು. ನಾನೇ ಮಾಡಬೇಕು ಅಂಥೇಳಿ. ಅವರು ಭೂಮಿನ ಹಾಳು ಮಾಡ್ತಿದ್ರಲ್ಲ, ಹಾಗಾಗಿ ಏನು ಸಾವಯವವಾಗಿ ನೈಸರ್ಗಿಕವಾಗಿ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಬೇರೆಯವರು ಯಾರಾದರೂ ನೋಡಿದ್ರೆ ಬೆಳಿಬೋದಂತ ನಾನು ಮೊದಲು ಪ್ರಾರಂಭ ಮಾಡಿದಾಗ ಇದನ್ನ ಹೇಳೋದು ಮರ್ತಿದ್ದೆ ನಿಮಗೆ. ಉಳುಮೆ ಮಾಡಬೇಕಂತ ಬಂದಲ್ಲ, ಆವಾಗ ಈ ರಸಗೊಬ್ಬರ ಮಿಶ್ರಣ ಮಾಡಿಕೊಂಡು ರಾಗಿ ಚೆಲ್ತಾರೆ. ಆವಾಗ ಈ ಮಾತು ಹೇಳಿದರು ನನಗೆ, ನೀನು ಹಾಗೆ ರಾಗಿ ಚೆಲ್ಲಿದ್ರೆ ರಾಗಿ ಹುಟ್ಟೋದೇ ಇಲ್ಲ ಅಂತ. ಗೊಬ್ಬರ ಹಾಕ್ದಲೇ ರಾಗಿ ಚೆಲ್ಲಿದ್ರೆ ಹುಟ್ಟೋದೇ ಇಲ್ಲ ಅಂತ ಹುಟ್ಟಿತು. ಹುಟ್ಟಿ ಆದಮೇಲೆ ನೀನು ಗೊಬ್ಬರ ಹಾಕಿಲ್ಲ ಅಲ್ವಾ, ಇದು ಬೆಳೆಯೋದೇ ಇಲ್ಲ, ತೆನೆನೇ ಬರಲ್ಲ ಅಂತ ಹೇಳಿದರು. ಆದರೆ ಎಲ್ಲದೂ ವಿರುದ್ಧವಾಗಿ ಆಯ್ತಲ್ಲ, ನೈಸರ್ಗಿಕವಾಗಿ ಮಾಡಿದರೆ ಆಗುತ್ತೆ ಅಂತ ಹೇಳಿ ಈಗ ಅವ್ರಿಗೂ ಗೊತ್ತಾಗಿದೆ. ಬೇರೆಯವರು ಕೂಡ ಪ್ರಾಯಶಃ ಕಡಿಮೆ ಮಾಡ್ಬೋದು ಅಂತ ಹೇಳಿ ಅಷ್ಟೆ. ಈ ಜಮೀನಲ್ಲಿ ಒಟ್ಟು ರಾಗಿ ಎಷ್ಟಾಯ್ತಣ್ಣ? ನನಗೆ 1.25 ಎಕರೆಗೆ ಇದನ್ನು ಹಾಕಿದ್ದು 4ರಿಂದ 5 ಚೀಲ ರಾಗಿ ಆಗಿದೆ. ನವಣೆ ಒಂದು 60ರಿಂದ 70 kg ಆಗಿದೆ. ಅಣ್ಣ, ನೈಸರ್ಗಿಕವಾಗಿ ಕೃಷಿ ಮಾಡಿದ್ದೀನಿ ಅಂದ್ರಲ್ವಾ, ಇದಕ್ಕೆ ಜಾಸ್ತಿ ಖರ್ಚು ಬರುತ್ತಾ? ಇದನ್ನು ಯಾಕೆ ಜನ ಹೆಚ್ಚಾಗಿ ಮಾಡಲ್ಲ? ಅಲ್ಲ, ಜನ ಹೆಚ್ಚಾಗಿ ಮಾಡಿಲ್ಲ ಅಂದರೆ ಅವ್ರ ಆದಾಯದ ನಿರೀಕ್ಷೆ ಜಾಸ್ತಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಗೊಬ್ಬರ ಹಾಕೋದ್ರಿಂದ ಜಾಸ್ತಿ ಬರುತ್ತೆ ಅಂತ ಹೇಳಿ.
ನಾನು ನಾನು ಒಟ್ಟು ಖರ್ಚು ಮಾಡಿರೋದಕ್ಕೆ ಒಂದು ಕುಯ್ಸಿದ್ದು ಎಲ್ಲ ಸೇರಿ ರಾಗಿ ಮಾತ್ರ ಕುಯ್ಸಿದ್ದು, ನವಣೆ ನಾವೇ ಕುಯ್ದು ಇದು ಮಾಡಿದ್ದು. ಅದೆಲ್ಲ ಒಟ್ಟು ಸೇರಿ ಒಂದು 15,000 ಅದರೊಳಗಡೆನೇ ಖರ್ಚಾಗಿದೆ, ಜಾಸ್ತಿ ಮಾಡಿಲ್ಲ. 4-5 ಚೀಲ ರಾಗಿ ಆಗಿದೆ, ನವಣೆ ಆಗಿದೆ ಅಂತ ಹೇಳಿದ್ರೆ ನಾನು ಮಾಡಿರೋ ಖರ್ಚಿಗಿಂತ ಆದಾಯನೇ ಜಾಸ್ತಿನೇ ಆಯ್ತಲ್ಲ. ಅಲ್ಲೊಂದು ಸ್ವಲ್ಪ ಜಮೀನಿದೆ ಅಂತ ಹೇಳಿದ್ರಿ, ಅಲ್ಲಿ ಯಾವ ಥರ ಕೃಷಿ ಮಾಡ್ತಾ ಇದ್ದೀರಾ? ಅಲ್ಲಿ 13 ಕುಂಟೆ ಜಮೀನಿದೆ. ಅಲ್ಲಿ ತೆಂಗಿದೆ, ನಮ್ಮ ತಂದೆಯವರು ಹಾಕಿದ್ರು. ತೆಂಗೊಳಗಡೆನೇ ಮಿಶ್ರ ಬೇಸಾಯ, ಮಿಶ್ರ ಕೃಷಿ ಏನು ಹೇಳೋದು ಅದು, ಹಂಗಂದ್ರೆ ಅಲ್ಲಿ ಬೇರೆ ಬೇರೆ ಗಿಡಗಳನ್ನೂ ಹಾಕಿದ್ದೀನಿ. ಅಲ್ಲಿ ತೆಂಗು, ಎಳ್ಳಿ ಗಿಡ, ನಿಂಬೆ ಗಿಡ, ನುಗ್ಗೆ, ಹಲಸು, ಮಾವು. ನನಗೆ ಕಾಡಿನ ಕೆಲವು ಗಿಡಗಳು ಇಷ್ಟ ಆಗ್ತವೆ, ಅವುಗಳ್ನೂ ಕೂಡ ತೊಗೊಂಬಂದು ಅಲ್ಲಿ ಬೆಳೆಸಿದ್ದೀನಿ. ಹಲವಾರು ರೀತಿ ಹಣ್ಣಿನ ಗಿಡಗಳಿವೆ, ಲೈಕ್ ಬಟರ್ ಫ್ರೂಟು, ಸ್ಟಾರ್ ಫ್ರೂಟು, ವಾಟರ್ ಆ್ಯಪಲ್, ಮ್ಯಾಂಗೋಸ್ಟೀನ್, ಪನ್ನೇರಳೆ, ಲೀಚಿ, ಈ ಥರ ತುಂಬಾ ಗಿಡಗಳಿವೆ. ಅಣ್ಣ, ಈಗಿನ ಯುವ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಅಲ್ಲ, ಯುವ ಜನರಿಗೆ ಏನು ಹೇಳೋದಂತ ಹೇಳಿದ್ರೆ, ಕೃಷಿ ತುಂಬ ಸುಲಭವಾದದ್ದಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಸಹಜ ಕೃಷಿಯಲ್ಲಿ ಏನೂ ಸಮಸ್ಯೆ ಇರಲ್ಲ, ಬೆಲೆ ಅಂದರೆ ಖರ್ಚು ಕಡಿಮೆ ಇರುತ್ತೆ. ಸಹಜ ಕೃಷಿ ಮಾಡಿ ನಾನು ಕೊನೆಗೆ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಯಂತ್ರದಲ್ಲಿ ಕಟಾವು ಮಾಡಿಸ್ಬೇಕಾಯ್ತು. ರಾಗಿನ ಮಾತ್ರನ, ಮತ್ತು ಯಂತ್ರದಲ್ಲಿ ವ್ಯರ್ಥ ಜಾಸ್ತಿ ಆಗುತ್ತೆ. ಅದು ಸ್ವಲ್ಪ ನಮಗೆ ಯಾರಾದರೂ ಮುಯ್ಯಾಳುಗಳ ಥರ ಆಳುಗಳು ಸಿಕ್ಕಿ, ಅಂದರೆ ಬೇರೆ ಬೇರೆ ಕೃಷಿಕರುಗಳೆಲ್ಲ ನಾವು ಮುಯ್ಯಾಳ ಥರ ಹೋಗಿ ಅವ್ರದ್ರಲ್ಲಿ ಕೆಲಸ ಮಾಡಿ, ಅವರು ನಮ್ಮದ್ರಲ್ಲಿ ಬಂದು ಕೆಲಸ ಮಾಡೋ ಥರ, ಈ ಥರ ಕೃಷಿ ಸ್ನೇಹಿತರುಗಳು ಹೆಚ್ಚಾಗಿದ್ದರೆ ಚೆನ್ನಾಗಿರ್ತೈತೆ ಅನಿಸುತ್ತೆ.